ಹಲೋ, ಎಲ್ರಿಗೂ ನಮಸ್ಕಾರ. ಅಂಗಾಂಗ ದಾನ ಅಂತ ಕೇಳಿದ್ದೀರಾ? ಆರ್ಗನ್ ಡೊನೇಷನ್. ಯಾವಾಗ ನಮ್ಮ ಜೀವನ ಮುಗಿದು ಹೋಗುತ್ತೆ ಆವಾಗ ನಾವು 8 ಜನರ ಜೀವನ ಉಳಿಸ್ಬೋದು. ನೋಡಿ, ನಾವು ಮರಣ ಹೊಂದಿದ ಮೇಲೆ ಯಮರಾಜ ಬಂದು ನಮ್ಮನ್ನು ಕರ್ಕೊಂಡು ಹೋದ್ಮೇಲೆ ನಿಮ್ಮ ದೇಹವನ್ನು ದಾನ ಮಾಡುವ ಮೂಲಕ ನೀವು 8 ಜನರ ಜೀವ ಉಳಿಸ್ಬೋದು. ಅದು ಹೇಗೆ? ತುಂಬ ಜನರು ಜೀವ ಉಳಿಸೋದು ನೀವು ಕೇಳಿದ್ದೀರಾ, ನ್ಯೂಸ್ ಪೇಪರಲ್ಲಿ, ಮೀಡಿಯಾದಲ್ಲಿ ಬಂದಿರುತ್ತೆ. ಅವರು ಕೂಡ ತಮ್ಮ ದೇಹವನ್ನು ದಾನ ಮಾಡುವ ಮೂಲಕ ಬೇರೆಯವ್ರ ಜೀವನ ಉಳಿಸಿದ್ದಾರೆ. ನೀವು ಕೂಡ ಬೇರೆದವರ ಜೀವನ ಉಳಿಸ್ಬೋದು. ಅದು ಹೇಗೆನಾ? ಏನು ಮಾಡಬೇಕು? ಹೌದು, ಜೀವನ ಸಾರ್ಥಕತೆ ಅನ್ನೋ ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಅಲ್ಲಿ ನಿಮಗೆ ಸ್ಕ್ಯಾನರ್ ಕೂಡ ಕೊಟ್ಟಿರ್ತೀನಿ. ಸ್ಕ್ಯಾನ್ ಮಾಡಿ, ಅಥವಾ ಇದೇನು ಜೀವನ ಸಾರ್ಥಕತೆ ವೆಬ್ಸೈಟಲ್ಲಿ ಹೋಗಿ ಪ್ಲೆಜ್ ಆರ್ಗನ್ ಅಂತ ಇರುತ್ತೆ, ಅಲ್ಲಿ ಸಿಲೆಕ್ಟ್ ಮಾಡಿ ಒಂದು ಅಪ್ಲಿಕೇಶನ್ ಬರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲಿ ಇರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ತುಂಬಿ ಸಬ್ಮಿಟ್ ಮಾಡುವ ಮೂಲಕ ನಿಮ್ಮ ದೇಹವನ್ನು ದಾನ ಮಾಡ್ಬೋದು. ದಾನ ಮಾಡುವ ಮೂಲಕ ನೀವು 8 ಜನರ ಜೀವ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ. ನಾವು ಯಾವಾಗ ನಮ್ಮ ದೇಹವನ್ನು ದಾನ ಮಾಡ್ತೀವಿ, ದಾನ ಮಾಡಿದ್ಮೇಲೆ ನಮ್ಮ ದೇಹದ ಏನು ನಾನಾ ರೀತಿಯ ಪಾರ್ಟ್ಗಳಿರುತ್ತೆ. ಹಾರ್ಟ್ ಆಗಲಿ, ಕಿಡ್ನಿ, ಲಂಗ್ಸ್, ಲಿವರ್, ಫ್ಯಾಂಕ್ರಿಯಸ್, ಇಂಥ ನಾನಾ ರೀತಿಯ ಭಾಗಗಳನ್ನು ಯಾವ ಪೇಷಂಟ್ಗೆ ನೆಸೆಸಿಟಿ ಇರುತ್ತೆ ಅಂಥ ಪೇಷಂಟ್ಗೆ ಹಾಕುವ ಮೂಲಕ ಅವ್ರ ಜೀವನದಲ್ಲಿ ನೀವು ದಾರಿದೀಪ ಆಗ್ತೀರ. ಅಷ್ಟೇ ಅಲ್ಲ, ಈ ಸಣ್ಣ ಆರ್ಗನ್ ಇರುತ್ತಲ್ಲ, ಟಿಶ್ಯೂಸ್ ಅಂತ ಹೇಳ್ತೀವಿ, ಕಾರ್ನಿಯಾ, ಈ ಕಣ್ಣಿನ ಪರಿ, ಮತ್ತು ಹಾರ್ಟ್ ವಾಲ್ವ್, ಬೋನ್ ಮ್ಯಾರೋ, ಸ್ಕಿನ್ನು, ಇಂಥ ಭಾಗಗಳನ್ನು ದಾನ ಮಾಡುವ ಮೂಲಕ ನೀವು 50 ಜನರ ಜೀವನದಲ್ಲಿ ದಾರಿದೀಪ ಆಗ್ತೀರಾ. ಅವ್ರ ಜೀವನ ಉಳಿಸಲು ನಿಮ್ಮ ದೇಹ ಹೆಲ್ಪ್ ಆಗುತ್ತೆ. ನೀವು ಕೂಡ ಹಿಂದೆ ಪ್ಲೆಜ್ ಆರ್ಗನನ್ನು ಆಪ್ಷನಲ್ಲಿ ಹೋಗಿ ನಿಮ್ಮ ದೇಹವನ್ನು ದಾನ ಮಾಡುವ ಮೂಲಕ ನೀವು ಕೂಡ ಇನ್ನೊಬ್ಬರ ಜೀವನದಲ್ಲಿ ಜೀವನ ದಾರಿದೀಪ ಆಗಿ